ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ಪ್ರೀತಿ ರಾಹುಲ್ ಸೇರಿಕರ್ ಇಂದೇನಪ್ಪ ವಿಶೇಷ ಬಂದಾಗ ಏನಪ್ಪ ಅಂದ್ರ ಇವಾಗ ಪೊಲೀಸ್ ಎಕ್ಸಾಮ್ ಸಂಬಂಧಪಟ್ಟಂತ ಬಂದಾಗ ಕರೆಂಟ್ ಅಫೇರ್ಸ್ ಅದಲ್ವಾ ಮುಂಬರುವ ಪೊಲೀಸ್ ಆಗಿರ್ಬೋದು ಅದಲ್ವಾ SD ಆಗಿರ್ಬೋದು FD ಆಗಿರ್ಬೋದಲ್ಲ ಪ್ರತಿಯೊಂದು ಎಕ್ಸಾಮ್ಗೆ ಏನ್ ಗೊತ್ತಂದ್ರೆ ಯೂಸ್ ಆಗುವಂತ ಏನ್ ಗೊತ್ತೇನ್ರಿ ಆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತದಲ್ವಾ ಬರದಲ್ವಾ ಫಸ್ಟ್ ಕ್ವಶನ್ ಇಂದ ನೋಡೋಣ ಬರದಲ್ವಾ ಕರೆಂಟ್ ಅಫೇರ್ಸ್ ನೋಡೋದಲ್ವಾ ಫಸ್ಟ್ ಕ್ವಶನ್ ಏನದ ಅಂದ್ರ ನೋಡತ್ತೀವಿ ಅನ್ಕೋತೀವಲ್ಲ ಫಸ್ಟ್ ಕ್ವಶನ್ ನೋಡೋದಲ್ವಾ ನೋಡಿ 17ನೇ ರಾಷ್ಟ್ರೀಯ ಸಬ್ ಜೂನಿಯರ್ 17 ವರ್ಷದ ಒಳಗಿನ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನ ಸ್ಥಳ ಯಾವ್ದೊಂದು ಕ್ವಶನ್ ಕೇರ್ ಎ ಕೊಟ್ಟಿದಾರ ನಾಗ್ಪುರ್ ಅಂತ ಕೊಟ್ಟಿದಾರ ಅದಲ್ವಾ ಸರ್ ಬಿ ಕೊಟ್ಟಿದಾರ ಇಂದೋರ್ ಅಂತ ಕೊಟ್ಟಿದಾರ ಸಿ ವಾರಣಾಸಿ ಅಂತಕ್ಕಂತ ಕೊಟ್ಟಿದಾರ ಡಿ ಏನ್ ಗೊತ್ತಿನ ಜೈಪುರ್ ಅಂತಕ್ಕಂತ ಕೊಟ್ಟಿದಾರ ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಪ್ರಮುಖವಾಗಿ ನಾಗ್ಪುರ್ ಅಂತಕ್ಕಂತ ಯಾಪುರ್ ಹೇಳ್ರಿ ನಾಗ್ಪುರ್ ಅದಲ್ವಾ ಸರ್ ಏನ್ ಸ್ಪೆಷಲ್ ನೋಡಂಗ್ ಬರದಲ್ಲ ಸ್ಪೆಷಲ್ ನೋಡ್ರಿ 17ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಅಂದ್ರೆ 17ನೇದು ಅದಲ್ವಾ ರಾಷ್ಟ್ರೀಯ ಸಬ್ ಜೂನಿಯರ್ ಏನ್ ಗೊತ್ತೇನ್ರಿ 17 ವರ್ಷದೊಳಗೆ ನಡೀತು ನೋಡ್ರಿ ಅಂದ್ರೆ ಅವ್ರಿಗೆ ನಡೀತು ಏಜ್ ಒಳಗ್ರಿ ನೆಕ್ಸ್ಟ್ ಈ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಏಪ್ರಿಲ್ ಏನ್ ಗೊತ್ತೇನ್ 4ರಿಂದ ನಾಗ್ಪುರದಲ್ಲಿ ನಡೆದಂತ ನೋಡ್ರಿ ಏಪ್ರಿಲ್ ಏನ್ ಗೊತ್ತೇನ್ರಿ 4ರಿಂದ ಏನ್ ಗೊತ್ತೇನ್ರಿ ಎಲ್ಲ ನಡೆದ ಗೊತ್ತೇನ್ರಿ ನಾಗ್ಪುರ್ ಅಂತ ನಾಗ್ಪುರ್ ಹೇಳ್ರಿ ನಾಗ್ಪುರದಲ್ಲಿ ಅದಲ್ವಾ ಈ ಕಾರ್ಯಕ್ರಮವನ್ನು ನಿತಿನ್ ಗಡ್ಕರಿ ಉದ್ಘಾಟಿಸಿದಾರೆ ಅದಲ್ವಾ ಯಾರು ಉದ್ಘಾಟನೆ ಮಾಡ್ತಾರ ಅಂತ ಗೊತ್ತಿ ನಿತಿನ್ ಗಡ್ಕರಿ ಅಂತಕ್ಕಂಥವ್ರು ಅದಲ್ವಾ ಒಂದು ವಾರದ ಈ ಪಂದ್ಯಾವಳಿಯು ಭಾರತದಂತೆ ಸುಮಾರು ಏನ್ ಗೊತ್ತೇನ್ರಿ 600 ಯುವ ಬಾಕ್ಸರ್ಗಳನ್ನು ಆಕರ್ಷಿಸಿದೆ ಇದು ರಾಷ್ಟ್ರೀಯ ಕ್ರೀಡಾ ಕ್ಯಾಲೆಂಡರ್ ನಲ್ಲಿ ಅದರ ಹೆಚ್ಚುತ್ತಿರುವ ಏನ್ ಗೊತ್ತೇನ್ರಿ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಆಯ್ಕೆ ನೋಡ್ರಿ ಇದು ಏನ್ ಗೊತ್ತೇನ್ರಿ ಆಯ್ಕೆ ವೇದಿಕೆ ಆಗುವ ನೋಡಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಭಾರತೀಯ 17 ವರ್ಷದೊಳಗಿನಂತ ತಂಡಕ್ಕೆ ಉನ್ನತ ಪ್ರದರ್ಶನ ನೀಡುವವರನ್ನು ಆಯ್ಕೆ ಮಾಡಲಾಗುತ್ತದೆ ಆಯ್ಕೆಯಾದ ಆಟಗಾರರು ಅಲ್ಲಿ ಈ ವರ್ಷದ ಕೊನೆಯಲ್ಲಿ ತಾಸ್ಕೆಂಟ್ ನಲ್ಲಿ ನಡೆಯಲಿರುವ ಏನ್ ಗೊತ್ತೇನ್ರಿ ಏಷ್ಯನ್ ಅದಲ್ವಾ ಬಾಕ್ಸಿಂಗ್ ಚಾಂಪಿಯನ್ಸ್ ನಲ್ಲಿ ಭಾರತವು ಪ್ರತಿನಿಧಿಸುತ್ತದೆ ನೋಡಿ ಸಂಖ್ಯೆ ಗೊತ್ತೇನ್ರಿ ಈಗ ನೋಡ್ರಿ 17ನೇ ಅಂದ್ರೆ 7ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಏನ್ ಗೊತ್ತೇನ್ರಿ ಯಾರ್ ಏನ್ಪಂದ್ರ ಕ್ವಾಲಿಫೈ ಆಗ್ತಾರ ನೋಡ್ರಿ ಇದರ ನೋಡ್ರಿ ಚಾಯ್ಸ್ ಮಾಡ್ಕೊಂಡ್ ಏನ್ ಗೊತ್ತೇನ್ರಿ ತಾಸ್ಕೆಂಟ್ ಅದಲ್ವಾ ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ ಇವಾಗ ಉಜ್ಬೇಕಿಸ್ತಾನ್ ದೇಶದ ತಾಸ್ಕೆಂಟ್ ದಾಗ ಏನ್ ಗೊತ್ತೇನ್ರಿ ನಡೆಯತ್ತಾರೆ ಯಾವ್ದು ಗೊತ್ತಿ ಏಷ್ಯನ್ ಚಾಂಪಿಯನ್ಶಿಪ್ ನಾಗ ಅದ್ರಾಗ ಇವ್ರು ಭಾಗವಹಿಸೋದಂತ್ರಿ ಅದಲ್ವಾ ನೋಡ ಗೊತ್ತಿರ್ಲಿ ಸರ್ ನಾಗ್ಪುರ್ ಅಂತ ಬಂದಾಗ ಪ್ರಮುಖ ಅಲ್ಲಿ ಬರ್ತದೆ ಗೊತ್ತೇನು ಪ್ರಮುಖವಾಗಿ ನಾಗ್ಪುರ್ ಕಂಡು ಬರೋದ್ ನಮ್ ಪಕ್ಕದ ಏನ್ ಗೊತ್ತೇನ್ರಿ ಮಹಾರಾಷ್ಟ್ರ ಅಂತಕ್ಕಂತಲ್ವಾ ಗೊತ್ತಿರ್ಲಿ ಕೇಳ್ತಿರ್ತ 7ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಎಷ್ಟನೇ ಆವೃತ್ತಿಂದ 7ನೇದು ಅದಲ್ವಾ ಗೊತ್ತಿರ್ಲಿ ನಾಗ್ಪುರ್ ನಡೀತಿ ನೋಡ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಬರ್ರಿ 2ನೇ ಕ್ವಶನ್ ಹೋಗಂತ ಕರೆಂಟ್ ಅಫೇರ್ಸ್ ನೋಡ್ರಿ 2025-26ನೇ ಹಣಕಾಸು ವರ್ಷದಲ್ಲಿ ಪವನ ಸಾಮರ್ಥ್ಯ ಹೆಚ್ಚಳಕ್ಕೆ ಯಾವ 3 ರಾಜ್ಯಗಳು ಪ್ರಾಥಮಿಕ ಕೊಡುಗೆ ನೀಡಿದ ಕ್ವಶನ್ ಕ್ಯಾರ ನೋಡ್ರಿ ಎ ಆಪ್ಷನ್ ಗುಜರಾತ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಿ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣ ಸಿ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಮತ್ತು ಪಂಜಾಬ್ ಸರ್ ಡಿ ಒಡಿಸ್ಸಾ ಬಿಹಾರ್ ಮತ್ತು ಜಾರ್ಖಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ ಸರ್ ನೋಡ್ರಿ ಗುಜರಾತ್ ಸ್ನೇಹಿತರೆ ಗೊತ್ತಿರ್ಲಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಗುಜರಾತ್ ಆಗಿರ್ಬೋದು ನಂತರ ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ರಾಜ್ಯ ನಂತರ ಬಂದ ನಮ್ಮ ಪಕ್ಕದ ಏನ್ ಗೊತ್ತೇನ್ರಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ನೋಡ್ರಿ 2025-26ನೇ ಹಣಕಾಸು ವರ್ಷದಲ್ಲಿ ಪವನ ಸಾಮರ್ಥ್ಯ ಅಂದ್ರೆ ಪವನ ವಿದ್ಯುತ್ ಅಂತ ನೋಡ್ರಿ ವಿದ್ಯುತ್ ಸಾಮರ್ಥ್ಯ ಹೆಚ್ಚಳಕ್ಕೆ ಏನ್ ಗೊತ್ತೇನ್ರಿ ಈ 3 ರಾಜ್ಯಗಳು ಪ್ರಾಥಮಿಕ ಕೊಡುಗೆ ಕೊಟ್ಟವಂತ ನೋಡ್ರಿ ಅದಲ್ವಾ ನೋಡ್ರಿ ಗೊತ್ತಿ ಗುಜರಾತ್ ಮೊದಲನೇ ಸ್ಥಾನ ಗುಜರಾತ್ ಸೆಕೆಂಡ್ ಕರ್ನಾಟಕ ಥರ್ಡ್ ಬಂದಾಗ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಏನು ಸ್ಪೆಷಲ್ ಮಾಸ್ತರ ನೋಡೋಣ ಅದಲ್ವಾ ನೋಡ್ರಿ ಭಾರತವು 2025-26ನೇ ಹಣಕಾಸು ವರ್ಷದಲ್ಲಿ ತನ್ನ ಅತ್ಯಧಿಕ ವಾರ್ಷಿಕ ಪವನ ಶಕ್ತಿಯ ಸೇರ್ಪಡೆಯನ್ನು 6 ಗೊತ್ತೇನ್ರಿ 5 ಗಿಗಾವ್ಯಾಟ್ ಅದಲ್ವಾ ದಾಖಲಿಸಿದ್ದು ಇದು ನೋಡ್ರಿ 2016-17ನೇ ಹಣಕಾಸು ವರ್ಷದಲ್ಲಿ ಹಿಂದಿನ ಗರಿಷ್ಠ 5.5 ಅನ್ನು ಮೀರಿದೆ ಅಂದ್ರೆ ಹಿಂದಿನಕ್ಕಿಂತ ಏನ್ ಗೊತ್ತಿ ಹೆಚ್ಚಿಗಾಗ್ಯದಂತ್ರಿ ಅದಲ್ವಾ ನೋಡ್ರಿ ಇದು 2024-25ನೇ ಹಣಕಾಸು ವರ್ಷದಿಂದ ವರ್ಷಕ್ಕೆ 46ರಷ್ಟು ಬಲವಾದ ಬೆಳವಣಿಗೆಯನ್ನು ಪ್ರತಿಬಿಂಬಿಸ್ತದೆ ನೋಡಿ ಹೆಚ್ಚಿಗೆ ಗೊತ್ತಿಲ್ಲ ಬೆಳವಣಿಗೆ ಆಗ್ಬೇಕು ಅದಲ್ವಾ ನೋಡ್ರಿ ಇದು ವೇಗವರ್ಧಿತ ಕಡಲತೀರದ ಅದಲ್ವಾ ಪವನ ಏನ್ ಗೊತ್ತಿನ ಯೋಜನೆ ಸೂಚಿಸುತ್ತದೆ ನೋಡ್ರಿ ಭಾರತದ ಸಂಚಿತ ಸ್ಥಾಪಿತ ಪವನ ವಿದ್ಯುತ್ ಸಾಮರ್ಥ್ಯವು ಅದಲ್ವಾ ನೋಡ್ರಿ 56 ಗಿಗಾವ್ಯಾಟ್ ಮೀರಿದೆ ಇದು ಏನ್ ಗೊತ್ತೇನೆ ಇದನ್ನು ಪ್ರಮುಖ ಜಾಗತಿಕ ಪವನ ಶಕ್ತಿ ಮಾರುಕಟ್ಟೆಯಲ್ಲಿ ಒಂದಾಗಿದೆ 2025-26ನೇ ಹಣಕಾಸು ವರ್ಷದಲ್ಲಿ ಪವನ ಸಾಮರ್ಥ್ಯ ಸೇರ್ಪಡೆಗೆ ನೋಡ್ರಿ ನಮ್ಮ ಏನ್ ಪಕ್ಕದ ಗೊತ್ತಿನ ಗುಜರಾತ್ ಆಗಿರ್ಬೋದು ನಮ್ದು ಕರ್ನಾಟಕ ನಂತರ ಪಕ್ಕದ ಮಹಾರಾಷ್ಟ್ರ ಇವಂದ್ರೆ ಹೆಚ್ಚಿಗೆ ಏನ್ ಗೊತ್ತಿನ ಪ್ರಾಥಮಿಕ ಕೊಡುಗೆ ಅಂದ್ರೆ ಹೆಚ್ಚಿಗೆ ಕೊಡುಗೆ ಕೊಟ್ಟಿದಾವಂತ ಅದಲ್ವಾ ಯಾರಂದ್ರೆ ಪವನ ವಿದ್ಯುತ್ ಸ್ಥಾವರ ನೋಡಿ ಕರೆಂಟ್ ಅಫೇರ್ಸ್ ಕೇಳ್ಬೋದು ಕೇಳ್ತಾರೆ ಅಂತ ಹೇಳಂಗಿಲ್ಲ ಕೇಳಬಹುದು ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ 3ನೇ ಕ್ವಶನ್ ಆಂಧ್ರ ಪ್ರದೇಶದ ಪುನರ್ ವಿಂಗಡಣೆ ಅದಲ್ವಾ
ನೋಡಿ ತಿದ್ದುಪಡಿ ಕಾಯ್ದೆ 2026 ಅಡಿಯಲ್ಲಿ ಯಾವ ನಗರವನ್ನು ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಿ ಘೋಷಿಸಲಾಗಿದೆ. ನೋಡ್ರಿ ಇತ್ತೀಚೆಗ ಆಂಧ್ರ ಪ್ರದೇಶ ರಾಜಧಾನಿಗಳು ಎರಡವ ಮೂರವ ಅಲ್ಲತ್ತಿದಾರಲ್ರಿ, ಇವಾಗ ನೋಡ್ರಿ ಏಕೈಕ ರಾಜಧಾನಿ ಅಂತ ಘೋಷಣೆ ಮಾಡಿದಾರಂತ. ನೋಡ್ರಿ ಎ ಆಪ್ಷನ್ ಅಮರಾವತಿ, ಬಿ ವಿಶಾಖಪಟ್ಟಣ, ಸಿ ವಿಜಯವಾಡ, ಡಿ ಏನ್ ಗೊತ್ತೇನ್ರಿ ಕರ್ನೂಲ್ ಅಂತಕ್ಕಂಥದ್ದಲ್ವಾ. ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತದ ಗೊತ್ತೇನ್ರಿ? ಮೂರನೇದ್ ಬಂದಾಗ ನೋಡ್ರಿ ಮೂರನೇ ಕ್ವಶನ್ ಯಾವ್ದ್ ಮಾಡಿದಾರ ಗೊತ್ತೇನ್ರಿ? ಪ್ರಮುಖವಾಗಿ ಅದಲ್ವಾ. ನೋಡ್ರಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅಮರಾವತಿ ಅದಲ್ವಾ. ನೋಡ್ರಿ ಯಾವ್ದಾಗಿರ್ತದ ಗೊತ್ತೇನ್ರಿ? ಮೂರಂದ್ ಬಂದಾಗ ಏನ್ ಗೊತ್ತೇನ ಅಮರಾವತಿ. ಮೊದಲು ವಿಶಾಖಪಟ್ಟಣ ಅಂತಿರು, ಕರ್ನೂಲ್ ಅಂತಿರು, ವಿಜಯವಾಡ ಅಂತಿರು. ಬಟ್ ನೋಡ್ರಿ ಇವಾಗ ದ್ರೌಪದಿ ಮುರ್ಮು ಅವ್ರು ಒಂದೇ ಕ್ವಶನ್ ಮಾಡಿದಾರು ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ. ನೋಡ್ರಿ ಏನ್ ಸ್ಪೆಷಲ್ ಏನು ಕೊಟ್ರಿ ನೋಡೋದಲ್ವಾ, ಸ್ಪೆಷಲ್ ಅದಲ್ವಾ ನೋಡ್ರದಲ್ವಾ. ಏನ್ ಸ್ಪೆಷಲ್ ಸರ್ ಅಂತ ಬಂದಾಗ ಅದಲ್ವಾ. ನೋಡ್ರಿ ದ್ರೌಪದಿ ಮುರ್ಮು ಅವರಿಂದ ಒಪ್ಪಿಗೆ ಪಡೆದ ನಂತರ ಆಂಧ್ರ ಪ್ರದೇಶವು ಪುನರ್ವಿಂಗಡಣೆ ತಿದ್ದುಪಡಿ ಕಾಯ್ದೆ 2020 ಅಧಿಸೂಚಿಸಲಾಯಿತು. ಅಮರಾವತಿಯನ್ನು ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಿ ಅಧಿಕೃತವಾಗಿ ಘೋಷಿಸಲಾಗಿದೆ. ನೋಡ್ರಿ ಅಮರಾವತಿ ಒಂದೇನ್ ಗೊತ್ತೇನ್ರಿ ಅಧಿಕೃತ ರಾಜಧಾನಿಯಾಗಿ ಘೋಷಣೆ ಮಾಡಿರಂತ ದ್ರೌಪದಿ ಮುರ್ಮು ಅದಲ್ವಾ. ನೋಡ್ರಿ ನಂತರ ಈ ತಿದ್ದುಪಡಿಯು ಆಂಧ್ರ ಪ್ರದೇಶದ ಪುನರ್ವಿಂಗಡಣಾ ಕಾಯ್ದೆ ಅಂದ್ರೆ 2014 ಅಮರಾವತಿ ರಾಜಧಾನಿಯಾಗಲಿದೆ ಎಂದು ಸ್ಪಷ್ಟವಾಗಿ ಹೇಳುವ ಮೂಲಕ ಮಾರ್ಪಡಿಸುತ್ತದೆ. ತೆಲಂಗಾಣ ನೋಡ್ರಿ 2014 ನೋಡ್ರಿ ಇದೇ ಆಂಧ್ರ ಪ್ರದೇಶ ಏನ್ ಗೊತ್ತೇನ್ರಿ ತೆಲಂಗಾಣ 2014 ಜೂನ್ ಏನ್ ಗೊತ್ತಿ ಜೂನ್ ಅದಲ್ವಾ. ಎರಡಕ್ಕೆ ಏನ್ ಗೊತ್ತೇನ್ರಿ ಈ ಆಂಧ್ರ ಪ್ರದೇಶದ ಏನ್ ಗೊತ್ತೇನ್ರಿ ತೆಲಂಗಾಣ ಅಂತಕ್ಕಂಥ ಬೇರ್ಪಡುತ್ತೆ ನೋಡ್ರಿ ಅವತ್ತೇ ಅದಲ್ವಾ. ನೋಡ್ರಿ ತೆಲಂಗಾಣ ವಿಭಜನೆ ಮತ್ತು ರಚನೆಯ ನಂತರ ಹೈದರಾಬಾದ್ ಅನ್ನು 10 ವರ್ಷಗಳವರೆಗೆ ಸಾಮಾನ್ಯ ರಾಜಧಾನಿಯಾಗಿ ಏನ್ ಗೊತ್ತೇನು ಗೊತ್ತುಪಡಿಸಲಾಗಿತ್ತು. 10 ವರ್ಷ ಏನ್ ಗೊತ್ತೇನು ಸಾಮಾನ್ಯ ಅಂದ್ರೆ ಎಲ್ಲದಕ್ಕ ರಾಜಧಾನಿ ಘೋಷಣೆ ಮಾಡಿರಂತ. ನಂತರ ನೋಡ್ರಿ ಆಂಧ್ರ ಪ್ರದೇಶವು ತನ್ನದೇ ಆದ ಏನ್ ಗೊತ್ತೇನ್ರಿ ರಾಜಧಾನಿಯನ್ನು ನೋಡ್ರಿ ಆಂಧ್ರ ಪ್ರದೇಶ ತನ್ನದೇ ಆದ ರಾಜಧಾನಿ ಸ್ಥಾಪಿಸಬೇಕಂತ ಸ್ಥಾಪಿಸಬೇಕಂತ ಹೇಳಿರಂತ. ನೋಡ್ರಿ ಶಾಸಕಾಂಗ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸುವ ಮೂಲಕ ಆಂಧ್ರ ಪ್ರದೇಶ ವಿಧಾನಸಭೆಯು ಮಾರ್ಚ್ 28ರಂದು ಅಮರಾವತಿ ಏನ್ ಗೊತ್ತೇನ್ರಿ ಸರ್ ಅಮರಾವತಿ ಏಕೈಕ ಏನ್ ಗೊತ್ತೇನ್ರಿ ರಾಜಧಾನಿ ಬೆಂಬಲಿಸಿತು. ಅಂದ್ರ ಇವಾಗ 2026 ಏನ್ ಗೊತ್ತೇನ್ರಿ ಮಾರ್ಚ್ 28ಕ್ಕೆ ಮಾಡ್ರ ಗೊತ್ತೇನ್ರಿ ಅಮರಾವತಿ ಅಂತಕ್ಕಂತ ಏನ್ ಗೊತ್ತೇನ್ರಿ ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿ ಘೋಷಣೆ ಮಾಡಿದಾರಂತ. ಮತ್ತೆ ನೋಡ್ರಿ ಭಾಷೆಗಳ ಆಧಾರದ ಮ್ಯಾಗ ರಾಜ್ಯವಾಗಿ ರಚನೆ ಆಗಿದೆ ಗೊತ್ತೇನ್ರಿ ಆಂಧ್ರ ಪ್ರದೇಶ ಅದಲ್ವಾ. ಎಸ್ ನೆಕ್ಸ್ಟ್ 4ನೇ ಕ್ವಶನ್ ಹೋಗ್ಬಾರದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕು. ಸೊ 4ನೇ ಕ್ವಶನ್ ನೋಡ್ರಿ ವ್ಯಾಯಾಮ ಸೈಕ್ಲೋನ್ ಅದಲ್ವಾ. 4 ಏನ್ ಗೊತ್ತೇನ್ರಿ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತೆ. ನೋಡ್ರಿ ವ್ಯಾಯಾಮಗಳು ಬಹಳ ಇಂಪಾರ್ಟೆಂಟ್. ಸೈಕ್ಲೋನ್ ಅದಲ್ವಾ 4th ಅಂತಕ್ಕಂಥ ನೋಡ್ರಿ ಎಲ್ಲ ಸೈಕ್ಲೋನ್ ಅಂತಕ್ಕಂಥ ವ್ಯಾಯಾಮ ಯಾವ ದೇಶ ಮಧ್ಯ ಸರ್ ಭಾರತ ಮತ್ತೆ ಯಾವ ದೇಶ ಮಧ್ಯ? ಫ್ರಾನ್ಸ್, ಈಜಿಪ್ಟ್, ಆಸ್ಟ್ರೇಲಿಯಾ, ಮಾಲ್ಡೀವ್ಸ್ ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡೋದಲ್ವಾ. ಇದು ಯಾವ ದೇಶ ಮಧ್ಯದ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಭಾರತ ಮತ್ತು ಈಜಿಪ್ಟ್. ನೋಡ್ರಿ ಸ್ನೇಹಿತರೆ ಗೊತ್ತಿರ್ಬೇಕು ಭಾರತ ಮತ್ತೇನ್ ಗೊತ್ತೇನ್ ಭಾರತ ಮತ್ತು ಸರ್ ಈಜಿಪ್ಟ್ ದೇಶದ ಮಧ್ಯ ಅದಲ್ವಾ. ಈಜಿಪ್ಟ್ ಏನ್ ಗೊತ್ತೇನ್ರಿ ಈಜಿಪ್ಟ್ ಅದಲ್ವಾ ದೇಶದ ಮಧ್ಯ ನಡೆಯುವ ವ್ಯಾಯಾಮ ಯಾವ್ದಾಗ ಗೊತ್ತೇನ್ರಿ ಸೈಕ್ಲೋನ್ ಅಂತಕ್ಕಂಥದ್ದು. ಯಾವ್ದೊಂದ್ ಗೊತ್ತೇನ್ರಿ ಸೈಕ್ಲೋನ್ ಅಂತಕ್ಕಂಥದ್ದು ಅದಲ್ವಾ. ಏನ್ ಸ್ಪೆಷಲ್ ಮಾಸ್ಟರ್ ನೋಡಮ್ ಬರ್ರಿ. ನೋಡ್ರಿ ಭಾರತ ಮತ್ತು ಈಜಿಪ್ಟ್ ನಡುವಿನ ವ್ಯಾಯಾಮ ಸೈಕ್ಲೋನ್ 4ನೇ ಆವೃತ್ತಿಯು 2026 ಏಪ್ರಿಲ್ 9ರಿಂದ 17. ನೋಡ್ರಿ ಯಾವಾಗಂದ್ರ ಏಪ್ರಿಲ್ 9ರಿಂದ ಗೊತ್ತೇನ್ರಿ 17 ತನಕ ನಡೀತಂತ ನೋಡೋದಲ್ವಾ. ಎಸ್ ನೆಕ್ಸ್ಟ್ ನೋಡಿ ಈಜಿಪ್ಟ್ ನಲ್ಲಿ ನಡೆಯುತ್ತದಲ್ವಾ ನಡೆಯಲಿ ಕೊಟ್ಟಿದ್ದಾರೆ ಬಟ್ ಅದು ಹಳೆ ಕರೆಂಟ್ ಏಪ್ರಿಲ್ ತಿಂಗಳದಲ್ವಾ ನಡೆದಂತ್ರಿ. ಇವಾಗ ನೋಡ್ರಿ ಈ ವ್ಯಾಯಾಮವು ಭಾರತ ಮತ್ತು ಈಜಿಪ್ಟ್ ನಡುವೆ ಬೆಳೆಯುತ್ತಿರುವ ನೋಡ್ರಿ ಭಾರತ ಮತ್ತು ಈಜಿಪ್ಟ್ ನಡುವೆ ಬೆಳೆಯುತ್ತಿರುವ ರಕ್ಷಣಾ ಸಹಕಾರವನ್ನು ಬಿಂಬಿಸುತ್ತದೆ ಮತ್ತು ಭಾರತದಲ್ಲಿ ನಡೆದ ಹಿಂದಿನ ಏನ್ ಗೊತ್ತೇನ್ರಿ ಯಶಸ್ವಿ ಆವೃತ್ತಿಯನ್ನು ಅನುಸರಿಸುತ್ತದೆ. ನಂತರ ಭಾರತೀಯ ತುಕಡಿ ಈಜಿಪ್ಟ್ ವಿಶೇಷ ಪಡೆಗಳ ಜೊತೆಗೆ ಏನ್ ಗೊತ್ತೇನ್ರಿ ತರಬೇತಿ ಪಡೆಯುವ ವಿಶೇಷ ಪಡೆಗಳ ಏನ್ ಗೊತ್ತೇನ್ರಿ ಘಟಕಗಳಿಂದ 25 ಸಿಬ್ಬಂದಿಯನ್ನು ಒಳಗೊಂಡಿದೆ. ವಿಶೇಷ ಕಾರ್ಯಾಚರಣೆಗಳಲ್ಲಿ ಉತ್ತಮ ಅಭ್ಯಾಸಗಳ ವಿನಿಮಯದ ಮೂಲಕ ಜಂಟಿ ಮಿಷನ್ ಯೋಜನೆಯನ್ನು ಹೆಚ್ಚಿಸುವುದು ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸುಧಾರಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ತಾರೆ ಅದಲ್ವಾ. ಬಟ್ ನಮ್ಗಿದು ಎಕ್ಸಾಮ್ ದೃಷ್ಟಿನ ಗೊತ್ತೇನ್ ಭಾರತ ಮತ್ತೇನ್ ಗೊತ್ತೇನ್ರಿ ಈಜಿಪ್ಟ್ ದೇಶದ ಮಧ್ಯೆ ನಡೆಯುವ ವ್ಯಾಯಾಮ ಸೈಕ್ಲೋನ್ ಅಂತಕ್ಕಂಥ ಎಲ್ಲೊಂದ್ ಗೊತ್ತೇನ್ರಿ ಸೈಕ್ಲೋನ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳಿರ್ತಾರೆ ನೋಡ್ರಿ ಎಕ್ಸಾಮ್ ಅಲ್ವಾ. ಬರ್ರಿ ನೆಕ್ಸ್ಟ್ 5ನೇ ಕ್ವಶನ್ ಹೋಗಲ್ವಾ. ನೋಡ್ರಿ ಗೊತ್ತಿರ್ಬೇಕು 5ನೇ ಕ್ವಶನ್ ನೋಡಂಬ್ರ. 5ನೇ ಕ್ವಶನ್ ಯಾವ್ದ ಅದಲ್ವಾ. ನೋಡ್ರಿ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅನ್ನು ಸೈಕಲ್ ಮೂಲಕ ತಲುಪಿದ ಮೊದಲ ಭಾರತೀಯ ಮಹಿಳೆ ಮತ್ತು ಜಾಗತಿಕವಾಗಿ 2ನೇ ಮಹಿಳೆ ಯಾರು? ನೋಡ್ರಿ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅನ್ನು ಸೈಕಲ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಮತ್ತು ಜಾಗತಿಕವಾಗಿ 2ನೇ ಮಹಿಳೆ ಅಂತ ನೋಡ್ರಿ.
ಸರ್ ಯಾರು? ಎ ದಿವ್ಯಾ ಸಿಂಗ, ಬಿ ಸ್ವಾತಿ ತೋಮರ್ ಅದಲ್ವಾ, ಸಿ ಪ್ರೀತಿ ಸಿನ್ಹಾ, ಡಿ ಏನ್ ಗೊತ್ತೇನ್ರಿ ಅಸ್ಮಿತಾ ಪಾಲ್ ಅಂತಕ್ಕಂಥದ್ದಲ್ವಾ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದಪ್ಪ ಅಂದ್ರೆ ದಿವ್ಯಾ ಸಿಂಗ್. ಯಾವ ಸಿಂಗ? ಸರ್ ದಿವ್ಯಾ ಸಿಂಗ್ ಅಂತಕ್ಕಂತಾರ ಆನ್ಸರ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಏನ್ ದಿವ್ಯಾ ಸಿಂಗ್ ಮಾಸ್ಟರ್ ಎದಕ್ ಸ್ಪೆಷಲ್ ನೋಡ್ರದಲ್ವಾ. ದಿವ್ಯಾ ಸಿಂಗ್ ಮೌಂಟ್ ಎವರೆಸ್ಟ್ ಬೇಸ್ ಅದಲ್ವಾ, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅದಲ್ವಾ ಸೈಕಲ್ ಮೂಲಕ ತಲುಪಿದ ಭಾರತೀಯ ಮಹಿಳೆ. ಮತ್ತು ನೋಡ್ರಿ ಕೇಳ್ಬದ್ ನೋಡ್ರಿ, ಸೈಕಲ್ ಮೂಲಕ ತಲುಪಿದ ಮೌಂಟ್ ಎವರೆಸ್ಟ್ ಶಿಖರ ಅಂದ್ರೆ ಬೇಸ್ ಕ್ಯಾಂಪ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಗೊತ್ತೇನ್ರಿ? ಸರ್ ದಿವ್ಯಾ ಸಿಂಗ್ ಅಂತಕ್ಕಂತ ನೋಡ್ರಿ ಮುಂಬರುವ ಕ್ವಶನ್ ಕೇಳಬಹುದು ಅದಲ್ವಾ. ನೋಡ್ರಿ ಜಾಗತಿಕವಾಗಿ 2ನೇ ಮಹಿಳೆ ಅಂತ ಏನ್ ಗೊತ್ತೇನ್ರಿ? ಅವರು ಕಠ್ಮಂಡುವಿನಿಂದ ತಮ್ಮ ಪಯಣವನ್ನು ಪ್ರಾರಂಭಿಸಿದರು 14 ದಿನಗಳಲ್ಲಿ ದಂಡಯಾತ್ರೆ. ನೋಡ್ರಿ ಎಷ್ಟು ಗೊತ್ತೇ 14 ದಿನ ಅಂತ ನೋಡ್ರಿ. 14 ದಿನದಾಗ ದಂಡಯಾತ್ರೆ ಗೊತ್ತೇನ್ರಿ ಪ್ರಮುಖವಾಗಿ ಪೂರ್ಣಗೊಳಿಸ್ತಾರ ಅಂತಲ್ಲ. ಎಷ್ಟು ದಿನ ಗೊತ್ತೇನ್ರಿ? 14 ದಿನ ಅದಲ್ವಾ. ನೆಕ್ಸ್ಟ್ ಬೇಸ್ ಕ್ಯಾಂಪ್ ಅದಲ್ವಾ ಹಿಮಾಲಯದಲ್ಲಿ 17,000 ಗೊತ್ತೇನ್ರಿ 560 ಅಡಿ ಎತ್ತರದಲ್ಲಿ ಇದೆ. ಇದು ಬೇಸ್ ಕ್ಯಾಂಪ್ ಅಡಿ ಎಷ್ಟು ಅಡಿ ಎತ್ತರ ಗೊತ್ತೇನ್ರಿ? 17,560 ಗೊತ್ತೇನ್ರಿ ಅಡಿ ಅಂತಕ್ಕಂತ ಎತ್ತರ ಅಂತ ಹೇಳೋದಲ್ವಾ, ಅಡಿ ಅಂತಕ್ಕಂತ ಎತ್ತರ. ನೆಕ್ಸ್ಟ್ ಅವ್ರು ನೋಡ್ರಿ 12 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ನೋಡ್ರಿ ಏನ್ ಗೊತ್ತೇನು ಪ್ರಮುಖವಾಗಿ -12 ಡಿಗ್ರಿ ಏನ್ ಗೊತ್ತೇನ್ರಿ ಅದಲ್ವಾ ಸೆಲ್ಸಿಯಸ್ ಅದಲ್ವಾ ತಾಪಮಾನ ಕಡಿಮೆ, ಆಮ್ಲಜನಕ ಮಟ್ಟಗಳು ಮತ್ತು ಬಲವಾದ ಗಾಳಿ ಸೇರಿದಂತೆ ತೀವ್ರ ಪರಿಸ್ಥಿತಿಯನ್ನು ಸಹಿಸಿಕೊಂಡ್ರು. ನೋಡ್ರಿ ಎಲ್ಲಾ ಸಹಿಸ್ಕೊಂಡ್ರು ಅದಲ್ವಾ. ಅದಕ್ಕೆ ಒಂದ್ ಮಾತ್ರ ಕಷ್ಟಗಳು ಸಹಿಸ್ಕೋಬೇಕ್ರಿ, ಆಮೇಲೆ ನಂತರ ಗೊತ್ತಿ ಸುಖ ಅಂತಕ್ಕಂತ ಸಿಗ್ತಾರೆ ಅದಲ್ವಾ. ನೋಡ್ರಿ ಮಾರ್ಗದಲ್ಲಿ ಸಲೇರಿ ಅದಲ್ವಾ, ನಾಮ್ಚೆ ಬಜಾರ್ ಅದಲ್ವಾ, ಲೋಬುಚೆ ಅದಲ್ವಾ, ನಂತರ ಮತ್ತು ಗೋರೆಕ್ಚೇಪ್ ಅದಲ್ವಾ ಸೇರಿವೆ. ಅವರು ಪ್ರತಿದಿನ 10 ರಿಂದ 12 ಗಂಟೆಗಳ ಕಾಲ ಸೈಕಲ್ ತುಳಿದ್ರು. ಪ್ರತಿದಿನ ನೋಡ್ರಿ ಎಷ್ಟ್ ದಿನ ಗೊತ್ತೇನ್ರಿ? ಪ್ರತಿದಿನ 10 ರಿಂದ 12 ತಾಸಿನ ಸೈಕಲ್ ತುಳಿತೀರಂತ ನೋಡ್ರಿ, ಸೈಕಲ್ ಹೊಡಿತಿದಾರಂತ ಅಲ್ವಾ. ನೋಡ್ರಿ ಕಷ್ಟಕರವಾದ ಭೂಪ್ರದೇಶಗಳಲ್ಲಿ ಅದಲ್ವಾ, ಕಷ್ಟಕರವಾದ ಏನ್ ಗೊತ್ತಿ ಭೂಪ್ರದೇಶದಾಗ ಏನ್ ಗೊತ್ತೇನು ಪ್ರಮುಖವಾಗಿ ಅದಲ್ವಾ. ನೋಡ್ ಸೈಕಲ್ ಹೊತ್ತುಕೊಂಡು ಏನ್ ಗೊತ್ತೇನ್ರಿ ಅವರ ಸಾಧನೆ ಏನ್ ಕಷ್ಟಕರ ಅಂದ್ರ ಭೂ ಪ್ರದೇಶದ ಸೈಕಲ್ ಅನ್ನು ಹೊತ್ತುಕೊಂಡು ಹೋದಾರಂದ್ರಿ. ಅವರ ನೋಡ್ರಿ ಸಾಧನೆಯು ಭಾರತದಲ್ಲಿ ಮಹಿಳಾ ಸಬಲೀಕರಣ, ಸಹಿಷ್ಣುತೆ ಮತ್ತು ಬೆಳೆಯುತ್ತಿರುವ ಸಾಹಸ ಕ್ರೀಡಾ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ ಅಂದಲ್ವ. ಇಂಥ ಮಹಿಳೆಯರಿಂದ ಏನ್ ಗೊತ್ತೇನ್ರಿ ಮುಂದ ಆ ಮಹಿಳೆಗ ಏನ್ ಗೊತ್ತಿ ಪ್ರೋತ್ಸಾಹ ಆಗ್ತದಲ್ವಾ, ಅಂದ್ರ ಮೋಟಿವೇಟೆಡ್ ಆಗ್ತಾರದಲ್ವಾ. ಬಟ್ ಗೊತ್ತಿರ್ಲಿ ನಮ್ದು ಭಾರತದ ಸೈಕಲ್ ಕ್ಯಾಂಪಿಂಗ್ ಮಾಡೋದ್ರ ಗೊತ್ತೇನ್ರಿ ದಿವ್ಯಾ ಸಿಂಗ್ ಎಷ್ಟು ಅಡಿ ಗೊತ್ತೇನ್ರಿ? 17,000 ಏನ್ ಗೊತ್ತೇ 560 ಅದಲ್ವಾ. ಎಷ್ಟ್ ದಿನ ಹೋಗಿ ಹೇಳ್ರಿ? 14 ದಿನ ಹೋಗಿದ್ರು ಅದಲ್ವಾ. ಎಸ್ ನೋಡ್ರಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಅಥವಾ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಮಹಿಳೆ ಅಂತ ಬಂದಾಗ ಬಚ್ಚೇಂದ್ರಿ ಗೊತ್ತೇನು? ಬಚ್ಚೇಂದ್ರಿ ಅದಲ್ವಾ, ಬಚ್ಚೇಂದ್ರಿ ಪಾಲ್ ಅಂತಕ್ಕಂತ ಯಾವ ಪಾಲ್ ಹೇಳ್ರಿ? ಬಚ್ಚೇಂದ್ರಿ ಪಾಲ್ ಅಂತಕ್ಕಂಥವ್ರು. ಸರಿ 2 ಬಾರಿ ಹಿಡಿದಾರಪ್ಪ ಅಂದ್ರ ಸಂತೋಷಿ ಯಾದವ್ ಅಂತಕ್ಕಂಥದ್ದಲ್ವಾ, 2 ಬಾರಿ ಅಂತಕ್ಕ ಸಂತೋಷ್ ಯಾದವ. ಸರ್ ನಂತರ ಬಂದಾಗ ಹ್ಯಾಂಡಿಕ್ಯಾಪ್ಟರ್ ಅಂದ್ರೆ ಅರುಣಿಮಾ ಸಿನ್ಹಾ. ಯಾವ ಸಿನ್ಹಾ ಗೊತ್ತೇನ? ಅರುಣಿಮಾ ಸಿನ್ಹಾ ಅಂತಕ್ಕಂಥದ್ದಲ್ವಾ. ಇರ್ಲಿ, ಇದು ಪ್ರಪಂಚದ ಅತ್ಯಂತ ಶಿಖರ ಮೌಂಟ್ ಎವರೆಸ್ಟ್ ಭಾರತದ K2 ಅದಲ್ವಾ. ದಕ್ಷಿಣ ಭಾರತದ ಗೊತ್ತೇನ್ರಿ? ಗೊತ್ತಿರ್ಬೇಕದಲ್ವಾ, ಕೇಳ್ತಿರ್ತಾರ ನೋಡ್ರಿ, ಕೇಳದ ಕಣ್ಬರ್ತ ನೋಡ್ರದಲ್ವಾ. ಆನೈಮುಡಿ ಅಂತಕ್ಕಂಥ ಯಾವ ಹೇಳ್ರಿ? ಆನೈಮುಡಿ ಕರ್ನಾಟಕ ಬಂದಾಗ ಕುದುರೆಮುಖ. ಯಾವ ಮುಖ? ಕುದುರೆಮುಖ ಅದಲ್ವಾ. ನೋಡಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. 6ನೇ ಕ್ವಶನ್ ನೋಡ್ರಿ ಯೋಗ ಮಹೋತ್ಸವ. ನೋಡ್ರಿ ಯೋಗ ಮಹೋತ್ಸವ 2026 ಎಲ್ಲಿ ನಡೆಯಿತು? ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರದಲ್ವಾ. ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಉತ್ತರ ಪ್ರದೇಶ, ಡಿ ಏನ್ ಗೊತ್ತೇನ್ರಿ? ಬಿಹಾರ. ಯಾವ ಹಾರ? ಬಿಹಾರ್. ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ? ಮಹಾರಾಷ್ಟ್ರ. ಯಾವ್ದು ಹೇಳ್ರಿ? ಮಹಾರಾಷ್ಟ್ರ. 2026 ಯೋಗ ಮಹೋತ್ಸವ ಅಂತಕ್ಕಂಥ ಎಲ್ಲಿ ನಡೀತು ಗೊತ್ತೇನ್ರಿ? ಮಹಾರಾಷ್ಟ್ರ ನಡೀತು ಅಂತ ನೋಡ್ರಿ ಅದಲ್ವಾ. ಏನ್ ಸ್ಪೆಷಲ್ ಮಾಸ್ತರ್ ನೋಡಂಬರ್ದಲ್ವಾ. ನೋಡ್ರಿ ಆಯುಷ್ ಸಚಿವಾಲಯ ಮಹಾರಾಷ್ಟ್ರದ ನೋಡ್ರಿ ಲೋನಾರ್ ಅದಲ್ವಾ. ಲೋನಾರ್ ನಲ್ಲಿ ಮಹಾರಾಷ್ಟ್ರದಲ್ಲಿ ಗೊತ್ತೇನು ಪ್ರಮುಖವಾಗಿ ಮಹಾರಾಷ್ಟ್ರ ಎಲ್ ಸರ್ ಅಂತ ಬಂದಾಗ ಲೋನಾರ್ ಅಂತಕ್ಕಂಥ ಯಾರು ಹೇಳ್ರಿ? ಲೋನಾರ್ ಅಂತಕ್ಕಂಥದಲ್ಲಿ ಯೋಗ ಮಹೋತ್ಸವ 2026 ಅದಲ್ವಾ 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದಲ್ವಾ 75 ದಿನಗಳೇನ್ ಗೊತ್ತೇನ್ರಿ ಕೌಂಟ್ ಡೌನ್ ಅನ್ನು ಪ್ರಾರಂಭಿಸ್ತಾರಂತ ನೋಡ್ರಿ. ಅದರ ನಂತರ ಬುಲ್ದಾನ್ ಜಿಲ್ಲೆಯ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಅದಲ್ವಾ ಉದ್ಯಾನದಲ್ಲಿರುವ ಗೊತ್ತೇನು ಮೊರಾರ್ಜಿ ದೇಸಾಯಿ ಅದಲ್ವಾ ರಾಷ್ಟ್ರೀಯ ಯೋಗ ಸಂಸ್ಥೆಯು ಈ ಕಾರ್ಯಕ್ರಮವನ್ನು ಆಯೋಜಿತ. ನೋಡಿ ಕ್ವಶನ್ ಕೇಳ್ಬೋದ್ರಿ, ಇದು ಆಯೋಗ ಆಯೋಜನೆ ಮಾಡಿದಾಗ ಗೊತ್ತೇನ್ರಿ? ಮೊರಾರ್ಜಿ ದೇಸಾಯಿ ಅದಲ್ವಾ ರಾಷ್ಟ್ರೀಯ ಯೋಗ ಸಂಸ್ಥೆ ಮತ್ತ ಛತ್ರಪತಿ ಶಿವಾಜಿ ಮಹಾರಾಜ ಉದ್ಯಾನದಾಗ ಕಂಡು ಬರ್ತಂತ ನೋಡೋದಲ್ವಾ. ನೋಡಿ ಗೊತ್ತಿರ್ಲಿ ಸುಮಾರು ಏನ್ ಗೊತ್ತೇನ್ರಿ 5,000 ಏನ್ ಗೊತ್ತೇ 5,000 ಅದಲ್ವಾ ಜನರೇನ್ ಗೊತ್ತೇನು ಭಾಗವಹಿಸಿರುವಂತ ಒಟ್ಟಾಗಿ ತ್ರಿಕೋನ ಅದಲ್ವಾ ತ್ರಿಕೋನಾಸನವನ್ನು ಪ್ರದರ್ಶಿಸಿದರು. ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಈ ಭಂಗಿಯನ್ನು ಅದಲ್ವಾ ಪ್ರದರ್ಶಿಸುವುದು ಏನ್ ಗೊತ್ತೇನ್ರಿ ಅತಿ ದೊಡ್ಡ ಸಭೆಯಾಗಿ ದಾಖಲೆಯನ್ನು ಸೃಷ್ಟಿಸಿತು. ನೋಡ್ರಿ
ನಮ್ದು ಇದೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಗ ಏನ್ ಗೊತ್ತೇನ್ರಿ ಈ ಭಂಗಿದ ಕುತ್ಕೊಳ್ಳೋದೇನ್ ಗೊತ್ತೇನ್ ಫುಲ್ ರೆಕಾರ್ಡ್ ದಾಖಲೆ ಮಾಡಿದಂತ ಅದಲ್ವಾ. ನೋಡ್ರಿ ಸಾಮೂಹಿಕ ಪ್ರದರ್ಶನವು ಸಾಮೂಹಿಕ ಭಾಗವಹಿಸುವಿಕೆ ಮತ್ತು ಸಮಗ್ರ ಆರೋಗ್ಯ ಮತ್ತೇನ್ ಗೊತ್ತಿ ಸಾಮರಸ್ಯದ ಕಡೆಗೆ ಏನ್ ಗೊತ್ತೇನ್ ಜಾಗತಿಕ ಚಳವಳಿಯ ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದಲ್ವಾ. ಬಟ್ ನೋಡ್ರಿ ಯೋಗ ಅಂತಾರಾಷ್ಟ್ರೀಯ ಏನ್ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ಸರಿ ಯೋಗ ದಿನ ಅಂತಕ್ಕಂತ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್ರಿ ಜೂನ್ ಏನ್ ಗೊತ್ತೇನ್ ಜೂನ್ ಅದಲ್ವಾ 21 21 ಜೂನ್ ಏನ್ ಗೊತ್ತೇನ್ 21 ಅದಲ್ವಾ. ನೋಡ್ರಿ ಗೊತ್ತಿರ ಜೂನ್ 21 ಬತ್ ನೋಡ್ರಿ ಶನಿ ಬಂದದಲ್ವಾ ಜೂನ್ 21 ಅಲ್ವಾ ಕೇಳ್ತಿರ್ತಾರೆ ಯೋಗ ಮಹೋತ್ಸವ ಆಚರಣೆ ಮಾಡಿದ್ರೆ ಅಲ್ಲಿ ಆಚರಣೆ ಮಾಡಿಲ್ಲ ಅಂದ್ರೆ ಮಹಾರಾಷ್ಟ್ರದಾಗ. ನೋಡ್ರಿ ಇವಾಗ ಇನ್ನೊಂದ್ ಗೊತ್ತಿರ್ಬೇಕು ಅಂತಾರಾಷ್ಟ್ರೀಯ ಅದಲ್ವಾ ಯೋಗ ಪಿತಾಮಹ ಅಂತ ಬಂದಾಗ ಅದಲ್ವಾ ನೋಡಿ ಕೇಳ್ತೀರ ಅಂದ್ರೆ ಯೋಗ ಸೂತ್ರ ಪಿತಾಮಹ ಪತಂಜಲಿ ರೀ ಅದಲ್ವಾ. ಯೋಗ ಪಿತಾಮಹ ಬಂದಾಗ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯೋಗ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಮನುಷ್ಯ ಯೋಗ ಮಾಡ್ತಿರ್ಬೇಕ್ರಿ ಅದಲ್ವಾ ಇರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಈ ಯೋಗ ದಿನ ಆಚರಣೆ ತಗೊಂಬಂದ್ರ ನಮ್ ನರೇಂದ್ರ ಮೋದಿ ಅವ್ರು ನೋಡ್ರಿ ಅದಲ್ವಾ. ನಮ್ಮ ಭಾರತ ದೇಶದ ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾರಿಗೆ ತೊಗೊಂಬರ್ತಾರ ಮೊಟ್ಟ ಮೊದಲ ಬಾರಿಗೆ ಅದಲ್ವಾ ಇರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡ್ರಿ ಸ್ವಚ್ಛ ಅದಲ್ವಾ ಚಲನಶೀಲತೆಯನ್ನು ಉತ್ತೇಜಿಸಲು ಯಾವ ರಾಜ್ಯ ಅಥವಾ ಯುಟಿ ಸರ್ಕಾರವು ತನ್ನ ಕರಡು ವಿದ್ಯುತ್ ವಾಹನ ನೀತಿಯನ್ನು 2.0 ಅದಲ್ವಾ ಅಂದ್ರೆ 2026 2030 ಅದಲ್ವಾ ಅನ್ನು ಪ್ರಾರಂಭಿಸಿದ ಕ್ವಶನ್ ಯಾರು ನೋಡ್ರಿ. ಎ ಕೊಟ್ಟಿದಾರ ಜಮ್ಮು, ಬಿ ಕೊಟ್ಟಿದಾರ ಗುಜರಾತ್, ಸಿ ದೆಹಲಿ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ರಿ ರಾಜಸ್ಥಾನ ಅಂತಕ್ಕಂತ ಕೊಟ್ಟಿದಾರ. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಸರ್ ದೆಹಲಿ ಅಂತಕ್ಕಂಥದ್ದು. ನೋಡ್ರಿ ಇವಾಗ ಯುಟಿ ಅಂತಕ್ಕಂಥ ಬತ್ತಂತ ತಿಳ್ಕೊಳ್ರಿ ಅಲ್ಲಿ ರಾಜ್ಯದಂತ ಆಪ್ಷನ್ ತಲೆ ಕಳ್ಸ್ಕೊಬಾರ್ದು ಅದಲ್ವಾ. ಏನ್ ಗೊತ್ತೇನು ಪ್ರಮುಖ ಯುಟಿ ಅಂದ್ರೆ ಯುಟಿ ಲೆಕ್ಕ ಹಾಕ್ಬೇಕದಲ್ವಾ. ನೋಡೋದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ ಬರ್ರಿ ಸರಿಯಾದ ಉತ್ತರ ಗೊತ್ತು ದೆಹಲಿ ಅಂತಕ್ಕಂಥದಲ್ವಾ. ನೆಕ್ಸ್ಟ್ ನೋಡ್ರಿ ಏನ್ ಸ್ಪೆಷಲ್ ಅದ ನೋಡ್ರಿ ದೆಹಲಿ ಸರ್ಕಾರವು ತನ್ನ ಕರಡು ವಿದ್ಯುತ್ ವಾಹನ ನೀತಿ ಅದಲ್ವಾ ಅನ್ನು ಬಿಡುಗಡೆ ಮಾಡಿದೆ. ಇದು ಏನ್ ಗೊತ್ತೇನೆ ಸ್ವಚ್ಛ ಚಲನಶೀಲತೆಗೆ ಪರಿವರ್ತನೆಗೊಳ್ಳುವ ಮೂಲಕ ಮಾಲಿನ್ಯವನ್ನು ಕಡಿಮೆ ಮಾಡುವ ಗುರಿ ಏನೊಂದಿದೆ. ನೋಡ್ರಿ ಏನ್ ಉದ್ದೇಶ ಗೊತ್ತೇನ್ರಿ ನೋಡ್ರಿ ಮಾಲಿನ್ಯ ಅಂತಕ್ಕಂಥದಲ್ವಾ. ನೋಡ್ರಿ ಮಾಲಿನ್ಯ ಕಡಿಮೆ ಏನ್ ಗೊತ್ತೇನ್ರಿ ಕಡಿಮೆ ಮಾಡುವ ಸರ್ ನೋಡ್ರಿ ಗುರಿ ಅಂತಕ್ಕಂಥ ಹೊಂದಿದೆ ಅಂತ ನೋಡ್ರಿ. ನೋಡ್ರಿ ನೀತಿಯು ಏಪ್ರಿಲ್ 1 ಅದಲ್ವಾ ನೋಡ್ರಿ ನೀತಿ ಅಂದ್ರೆ ಏಪ್ರಿಲ್ 1 2028 ಹೊಸ ಪೆಟ್ರೋಲ್ ದ್ವಿಚಕ್ರ ವಾಹನ ನೋಂದಣಿಗಳನ್ನು ನಿಷೇಧಿಸಲು ಮತ್ತು ಜನವರಿ 1 2020 ಸಂಪೂರ್ಣವಾಗಿ ವಿದ್ಯುತ್ ತ್ರಿಚಕ್ರ ವಾಹನಗಳಿಗೆ ಬದಲಾಯಿಸಲು ಅದು ಪ್ರಸ್ತಾಪಿಸುತ್ತದೆ. ಇದರಲ್ಲಿ 30 ಲಕ್ಷಕ್ಕಿಂತ ಏನ್ ಗೊತ್ತೇನೆ ಕಡಿಮೆ ಇರುವ ವಿದ್ಯುತ್ ಅದಲ್ವಾ ನೋಡ್ರಿ ಕಾರುಗಳಿಗೆ ತೆರಿಗೆ ವಿನಾಯಿತಿ ಸೇರಿದೆ ನೋಡ್ರಿ. ನಂತರ ನೀತಿಯು ದೆಹಲಿ ಟ್ರಾನ್ಸ್ಕೋ ಅದಲ್ವಾ ಲಿಮಿಟೆಡ್ ಮೂಲಕ ಚಾರ್ಜಿಂಗ್ ಕೇಂದ್ರಗಳನ್ನು ವಿಸ್ತರಿಸುವುದರಿಂದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ವಾಣಿಜ್ಯ ಮತ್ತು ಸರ್ಕಾರಿ ಫ್ಲೀಟ್ ಗಳಿಗೆ 100% ವಿದ್ಯುದೀಕರಣವನ್ನು ಕಡ್ಡಾಯಗೊಳಿಸುತ್ತದೆ ಅಲ್ವಾ. ಇವು ಪ್ರಮುಖವಾಗಿ ಪೆಟ್ರೋಲ್ ಎಲ್ಲದಲ್ರಿ ಇದರ ಸಲಕಂದ್ರೆ ಸ್ವಚ್ಛ ಚಲನಶೀಲತೆ. ಈಗ ಪೆಟ್ರೋಲಿಯಂ ಒಂದಿಂದ ಏನ್ ಗೊತ್ತೇನ್ರಿ ಕಾಡ್ ನಾಡು ಕೂಡ ಹಾಳಾಗುತ್ತದಲ್ವಾ ಅಂದ್ರೆ ವಿದ್ಯುತ್ತಿಗೆ ಪ್ರೋತ್ಸಾಹ ಕೊಡುವಂತ ರಾಜ್ಯ ಯಾವ ಯುಟಿ ಘೋಷಣೆ ಮಾಡೋದು ಗೊತ್ತೇನ್ರಿ ಅದು ಸರ್ ದೆಹಲಿ ಅಂತಕ್ಕಂಥ ನಮ್ದು ರಾಜಧಾನಿ ಅದಲ್ರಿ ನಮ್ಮ ಪ್ರೀತಿಯ ರಾಜಧಾನಿ ಅದಲ್ವಾ ಭಾರತದ ರಾಜಧಾನಿ ನವದೆಹಲಿ ಅಂತಕ್ಕಂಥದಲ್ವಾ ಸರ್ ದೆಹಲಿಗೆ ಏನ್ ಗೊತ್ತೇನ್ರಿ ಘೋಷಣೆ ಮಾಡಿದ ಅದಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ಬರೋದಲ್ವಾ 8ನೇ ಕ್ವಶನ್ ಇಂದ ನೋಡೋದಲ್ವಾ. ನೋಡ್ರಿ ಆಯುಷ್ ಅದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ ಆಯುಷ್ ಏನ್ ಗೊತ್ತೇನೆ ಚಿಂತನ ಶಿವರ್ ಅದಲ್ವಾ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ನೋಡ್ರಿ. ಎ ಕೊಟ್ಟಿದ್ದಾರೆ ನವದೆಹಲಿ, ಬಿ ಕೊಟ್ಟಿದ್ದಾರೆ ಮುಂಬೈ, ಸಿ ಚೆನ್ನೈ ಕೊಟ್ಟಿದಾರ, ಡಿ ಹೈದರಾಬಾದ್ ಕೊಟ್ಟಿದಾರ. ನೋಡಿ ಸರಿಯಾದ ಉತ್ತರ ಕೂಡ ಗೊತ್ತೇನೆ ಇದು ಕೂಡ ಗೊತ್ತೇನ್ರಿ ಪ್ರಮುಖ ಗೊತ್ತಿರೋದಲ್ವಾ ನವದೆಹಲಿ ನವದೆಹಲಿ ಅಂತಕ್ಕಂಥದ್ದು. ನೋಡ್ರಿ ಏನ್ ಸ್ಪೆಷಲ್ ಮಾಸ್ತರ್ ಅಂತ ಕೇಳ್ರಿ ಸರ್ ಆಯುಷ್ ಸಚಿವಾಲಯದ ರಾಜ್ಯ ಸಚಿವ ಸ್ವತಂತ್ರ ಶುಲ್ಕ ಶ್ರೀ ಪ್ರತಾಪ್ ರಾವ್ ಜಾಧವ್ ನೋಡ್ರಿ ಯಾರಪ್ಪ ಶ್ರೀ ಪ್ರತಾಪ್ ರಾವ್ ಜಾಧವ್ ಅಲ್ಲಿದ್ರಿ ಅದಲ್ವಾ. ನವದೆಹಲಿಯಲ್ಲಿ ಚಿಂತನ ಶಿಬಿರ ನೋಡ್ರಿ ಚಿಂತನ ಶಿಬಿರ 2026 ಅನ್ನು ಉದ್ಘಾಟಿಸಿದರು ಏಪ್ರಿಲ್ 17 2026 ಕೊನೆಗೊಳ್ಳುತ್ತಂತ್ರಿ. ಎರಡದ ನಡೀತಂತ ನೋಡ್ರಿ ಅದ್ರಲ್ಲಿ ಕಾರ್ಯಕ್ರಮ ನೋಡ್ರಿ. ಈ ಕಾರ್ಯಕ್ರಮವು ಆಯುಷ್ ಅನ್ನೋದಲ್ವಾ ಆಯುರ್ವೇದ ಯೋಗ ಅದಲ್ಲ ಮತ್ತು ಪ್ರಕೃತಿ ಚಿಕಿತ್ಸೆ ಅದಲ್ವಾ ಯುನಾನಿ ಸಿದ್ಧ ಹೋಮಿಯೋಪತಿ ವಲಯದ ಪ್ರಗತಿಯನ್ನು ಪರಿಶೀಲಿಸುವುದು ನೋಡ್ರಿ ಅಂತರವನ್ನು ಗುರುತಿಸುವುದು ಮತ್ತು ಭವಿಷ್ಯದ ಮಾರ್ಗಸೂಚಿಯನ್ನು ಏನ್ ಗೊತ್ತಿ ಯೋಚಿಸುವುದು ಅದಲ್ವಾ ಗುರಿಯನ್ನು ಹೊಂದಿದೆ. ಇದು ಪುರಾವೆ ಆಧಾರಿತ ಸಾಂಪ್ರದಾಯಿಕ ಔಷಧಿ ಮತ್ತು ಆಧುನಿಕ ಆರೋಗ್ಯ ವ್ಯವಸ್ಥೆಗಳೊಂದಿಗೆ ಏಕೀಕರಣವನ್ನು ಒತ್ತಿ ಹೇಳುತ್ತದೆ. ಸಚಿವಾಲಯವು ಸಾರ್ವಜನಿಕ ತೊಡಗಿಸಿಕೊಳ್ಳುವಿಕೆಗಾಗಿ ವಾಟ್ಸಪ್ ಅದಲ್ವಾ ನೋಡ್ರಿ ಚಾಲನೆ ಮತ್ತು ಟೋಲ್ ಫ್ರೀ ಏನ್ ಗೊತ್ತೇನ್ರಿ ಟೋಲ್ ಫ್ರೀ ಸಂಖ್ಯೆಯನ್ನು ಅದಲ್ವಾ 1800 ಅದಲ್ವಾ 1800 ಅದಲ್ವಾ ನೋಡ್ರಿ ಪ್ರಮುಖವಾಗಿ ಕೇಳ್ತಿರ್ತಾರಲ್ವಾ ಏನಪ್ಪಾ ಅಂದ್ರೆ ಪ್ರಾರಂಭಿಸ್ತಂತ ನೋಡ್ರಿ. ಈ ಉಪಕ್ರಮವು ವಿಕಸಿತ ಭಾರತ ಮತ್ತು
2047ರ ದೃಷ್ಟಿಕೋನಕ್ಕೆ ಹೊಂದಿಕೆ ಆಗುತ್ತದೆ ಮತ್ತು ಭಾರತದಿಂದ ಗುಣಪಡಿಸುವ ಎಂದು ಉದ್ದೇಶಿಸುತ್ತದೆ. ಅಂದ್ರೆ ಭಾರತದಿಂದ ಗುಣಪಡಿಸುವ ಅಂತಕ್ಕಂಥ ಉತ್ತೇಜನ ಹೊಂದಿದೆ ಅಂದ್ರಿ. ಬಟ್ ನೋಡ್ರಿ, ಆಯುಷ್ ಚಿಂತನೆ ಶಿವರ್ ಅಂತಕ್ಕಂಥದ್ದು ಆರೋಗ್ಯ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಪ್ರಕೃತಿ ಚಿಕಿತ್ಸೆ ಆಗಿರ್ಬೋದು, ಅದಲ್ವಾ ಈ ಹೋಮಿಯೋಪತಿಗೆ ಪ್ರೋತ್ಸಾಹ ಮಾಡೋ ಸಲುವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ? ಇವಾಗ ಈ ದೆಹಲಿ ಏನ್ ಗೊತ್ತೇನ್ರಿ, ರಾಜ್ಯ ಸಚಿವರಾದಂತ ಪ್ರತಾಪ್ ರಾವ್ ಜಾಧವ್ ಅಂತಕ್ಕಂಥದ್ದು ತೊಗೊಂಬರ್ತಾರೆ ಹೇಳ್ರಿ. ಪ್ರತಾಪ್ ರಾವ್ ಏನ್ ಗೊತ್ತೇನ್ರಿ? ಜಾಧವ್ ಅಂತಕ್ಕಂಥದ್ದು ಅಲ್ವಾ. ಎಸ್, ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. 9ನೇ ಕ್ವಶನ್ ಬರೋದಲ್ವಾ. ನೋಡಿ, ಇತ್ತೀಚೆಗೆ ನಿವೃತ್ತಿಘೋಷಿಸಿದ ವಿಕ್ಟರ್ ಅದಲ್ವಾ ಆಕ್ಸೆಲೆನ್ಸನ್ ಯಾವ ಕ್ರೀಡೆಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ? ನೋಡ್ರಿ, ಎ ಕೊಟ್ಟಿದಾರ ಬಾಸ್ಕೆಟ್ ಬಾಲ್, ಬಿ ಬಾಕ್ಸಿಂಗ್, ಸಿ ಬ್ಯಾಡ್ಮಿಂಟನ್, ಡಿ ಏನ್ ಗೊತ್ತೇನೆ ಕುಸ್ತಿ ಅಂತಕ್ಕಂಥ ಕೊಟ್ಟಿದಾರಲ್ವಾ. ನೋಡಿ, ಸರಿಯಾದ ಉತ್ತರ ಗೊತ್ತೇನೆ ಬಾಕ್ಸಿಂಗ್. ಸರಿ, ಏನ್ ನಾವು ಸ್ಪೆಷಲ್ ನೋಡೋಣ. ಪದೇ ಪದೇ ಕಾಡುವ ನೋಡಿ ಬೆನ್ನು ನೋವಿನಿಂದಾಗಿ ವಿಕ್ಟರ್ ಆಕ್ಸೆಲೆನ್ಸ್ ಅವರು ನೋಡ್ರಿ, ಇವ್ರಿಗೆ ಪಾಪ ಬೆನ್ನು ನೋವಿತ್ತು ಅಂತದಲ್ವಾ. ಬೆನ್ನುವಿಂದ ಏನ್ ಮಾಡ್ತಾರ ಗೊತ್ತೇನೆ ಪ್ರಮುಖವಾಗಿ ಅದಲ್ವಾ. ಇವ್ರ ಏನ್ ಮಾಡೋದು ಏಪ್ರಿಲ್ 15 ನೋಡ್ರಿ, ಏಪ್ರಿಲ್ 15 2020 ಏನ್ ಮಾಡ್ತಾರೆ ಗೊತ್ತೇನ್ರಿ? ನಿವರ್ತಿ ಅಂತಕ್ಕಂಥ ಘೋಷಣೆ ಮಾಡ್ತಾರಂತ ನೋಡ್ರಿ. ವೃತ್ತಿಪರ ಬ್ಯಾಡ್ಮಿಂಟನ್ ನಿಂದ ನಿವರ್ತಿ ಘೋಷಣೆ ಅಂದ್ರೆ ವೃತ್ತಿಪರ ನಿವರ್ತಿ ಅಂದ್ರೆ ರಿಟೈರ್ಮೆಂಟ್ ಘೋಷಣೆ ಮಾಡ್ರಿ. ಇವ್ರು 2 ಬಾರಿ ಏನ್ ಮಾಡ್ತಾರೆ ಗೊತ್ತಿ ಒಲಿಂಪಿಕ್ ಅದಲ್ವಾ ಚಿನ್ನದ ಪದಕ ವಿಜೇತ. ಇವೆಲ್ಲ ಕೇಳ್ತಿರ್ತಾರೆ, ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರೆ ನೋಡ್ರಿ. ಅವ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರ, ಮುಂದೆ ಯಾವ ಚಿನ್ನದ ಪದಕ ಪಡ್ಕೊಂಡ್ರು ಅದಲ್ವಾ, ಯಾವ ಪದಕ ಪಡ್ಕೊಂಡ್ರು, ಎಲ್ಲಿ ಪಡ್ಕೊಂತಿರು ಅದಲ್ವಾ. ಈಗ ಒಲಿಂಪಿಕ್ಸ್ ಅದಲ್ವಾ, ನೋಡ್ರಿ ಒಲಿಂಪಿಕ್ ಏನ್ ಮಾಡ್ತಾರೆ ಗೊತ್ತೇನ್ರಿ? 2 ಬಾರಿ ಚಿನ್ನದ ಪದಕ ಪಡ್ಕೊಂಡ್ರಿ ಅಂತ ನೋಡ್ರಿ. ಯಾವಾಗ ಅಂತೀರಿ? 2020 ಮತ್ತು 2000 ಏನ್ ಗೊತ್ತೇನಿ 24 ಅದಲ್ವಾ. 2000 ಏನ್ ಗೊತ್ತೇನಿ 24 ಮತ್ತು ಬ್ಯಾಡ್ಮಿಂಟನ್ ಅದಲ್ವಾ ಇತಿಹಾಸದಲ್ಲಿ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ನೋಡ್ರಿ. ಬ್ಯಾಡ್ಮಿಂಟನ್ ಏನ್ ಗೊತ್ತೇನಿ ಇತಿಹಾಸದಲ್ಲಿ ಸಿ ಅದಲ್ವಾ ಅಂತ ನೋಡ್ರಿ. ಪ್ರಮುಖವಾಗಿ ಇದು 9ನೇ ಆನ್ಸರ್ ಏನ್ ಗೊತ್ತೇನಿ ಸಿ. ಅವ್ರಿಗೆ ಬ್ಯಾಡ್ಮಿಂಟನ್ ಸಂಬಂಧಪಟ್ಟ ನೋಡೋದಲ್ವಾ. ಬ್ಯಾಡ್ಮಿಂಟನ್ ಅದಲ್ವಾ. ನೋಡಿ, ಇತಿಹಾಸದಲ್ಲಿ ಏನ್ ಗೊತ್ತೇನ್ರಿ? ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರು ಲೀನ್ ಡಾನ್ ಅದಲ್ವಾ. ನಂತರ ಒಲಿಂಪಿಕ್ ಅದಲ್ವ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಸಮರ್ಥಿಸಿಕೊಂಡ 2ನೇ ಆಟಗಾರ. ಎಕ್ಸಲೆನ್ಸ್ ಅವರ ವೃತ್ತಿ ಜೀವನ ಪ್ರಮುಖ ಅಂಶಗಳಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಗಳು. ಇವ್ರು ನೋಡಿ, ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಗಳು ಅಂದ್ರ 2017 ಪಡ್ಕೊಂಡಾರ್ರಿ, 2022 ಪಡ್ಕೊಂಡಾರ್ರಿ ಅದಲ್ವಾ. ಮತ್ತ ಆಲ್ ಇಂಗ್ಲೆಂಡ್ ಪ್ರಶಸ್ತಿಗಳು ಇಂಗ್ಲೆಂಡ್ ಅದಲ್ವಾ, ಅಂದ್ರೆ 20ಕ್ಕೆ 22 ಪಡ್ಕೊಂಡಾರ ನೋಡ್ರಿ. ಬಟ್ ನೋಡ್ರಿ, ಇವಾಗ ಇವರು ವಿಕ್ಟರ್ ಆಕ್ಸೆಲೆನ್ಸ್ ಅಂತಕ್ಕಂಥ ಯಾವ ಆಟಕ್ಕೆ ಸಂಬಂಧಪಟ್ಟ ಹೇಳ್ರಿ? ಬ್ಯಾಡ್ಮಿಂಟನ್ ಅಂತಕ್ಕಂಥ. ಯಾವ ಮೀಟರ್ ಹೇಳ್ರಿ? ಬ್ಯಾಡ್ಮಿಂಟನ್. ಒಲಿಂಪಿಕ್ಸ್ 2 ಬಾರಿ ಪದಕಗಳು ಪಡ್ಕೋತಾರ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಬರೋದಲ್ವಾ. 10ನೇ ಕ್ವಶನ್ ರೀ. ನೋಡ್ರಿ, ಸಿಯಾಂಗ್ ಏನ್ ಗೊತ್ತೇನ್ರಿ? ಅಪ್ಪರ್ ಬಹುಪಯೋಗಿ ಯೋಜನೆ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಎ ಕೊಟ್ಟಿದಾರ ಅರುಣಾಚಲ ಪ್ರದೇಶ, ಬಿ ಅಸ್ಸಾಂ ಕೊಟ್ಟಿದಾರ, ಸಿ ಸಿಕ್ಕಿಂ ಕೊಟ್ಟಿದಾರ, ಡಿ ಮಣಿಪುರ್ ಅಂತಕ್ಕಂಥ ಕೊಟ್ಟಿದಾರ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ನೋಡಿ, ಸಿಯಾಂಗ್ ಅಪ್ಪರ್ ಬಹುಪಯೋಗಿ ಯೋಜನೆ ಅಂತಕ್ಕಂಥ ಸ್ಕೀಮ್ಗಳ ಮೇಲೆ ಕ್ವಶನ್ ಕೇಳ್ತಿರ್ತಾರೆ ಅದಲ್ವಾ. ನೋಡ್ರಿ, ಎಲ್ ಕಂಡು ಬರ್ತಪ್ಪ ಬಂದಾಗ ಅರುಣಾಚಲ ಪ್ರದೇಶ ಕಂಡು ಬರ್ತದೆ ನೋಡೋದಲ್ವಾ. ಏನ್ ಮಾಸ್ತರ್ ಯೋಜನೆ ಸ್ಪೆಷಲ್ ಬರ್ರಿ ಅದಲ್ವಾ. ನೋಡಿ, ಸಿಯಾಂಗ್ ಅಪ್ಪರ್ ಬಹುಪಯೋಗಿ ಯೋಜನೆಯು ಅರುಣಾಚಲ ಪ್ರದೇಶದಲ್ವಾ ಅಪ್ಪರ್ ಸಿಯಾಂಗ್ ಜಿಲ್ಲೆಯ ಗೇಕು ಗ್ರಾಮದ ಬಳಿ ಸಿಯಾಂಗ್ ನದಿಯಲ್ಲಿ ನಿರ್ಮಿಸಲಾಗುತ್ತಿರುವ 11,000 ನೋಡ್ರಿ ಮೆಗಾವೈಟ್. ನೋಡಿ, 11,000 ಏನ್ ಗೊತ್ತೇನ್ರಿ ಸರ್? ಮೆಗಾವೈಟ್ ವಿದ್ಯುತ್ ಯೋಜನೆ ಆಗಿದೆ. ಸಿಯಾಂಗ್ ನದಿಯು ಬ್ರಹ್ಮಪುತ್ರ ನದಿಯ ಮೇಲ್ಭಾಗವಾಗಿದ್ದು ಈ ಯೋಜನೆಯನ್ನು ಕಾರ್ಯತಂತ್ರದ ಮಹತ್ವದಾಗಿ ಮಾಡುತ್ತದೆ. ಈ ಯೋಜನೆಯನ್ನು ಭಾರತದ ಅತಿ ದೊಡ್ಡ ಜಲವಿದ್ಯುತ್ ಜಲಾಶಯಗಳಲ್ಲಿ ಒಂದಾಗಿ ಕಲ್ಪಿಸಲಾಗಿದೆ. ಯಾರ್ಲುಂಗ್ ಅದಲ್ವಾ ಟ್ಯಾಂಗ್ಸೋಪ್ದಲ್ಲಿ ಚೀನಾದ ಪ್ರಾಸ್ತಾವಿಕ ಅಣೆಕಟ್ಟಿಗೆ ಇದೇನ್ ಗೊತ್ತೇನ್ರಿ? ಕಾರ್ಯತಂತ್ರದ ಪ್ರತಿಕ್ರಿಯೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಈ ಯೋಜನೆಯನ್ನು ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ ಮತ್ತು ಈಶಾನ್ಯ ವಿದ್ಯುತ್ ನಿಗಮ ಅಭಿವೃದ್ಧಿಪಡಿಸುತ್ತದೆ. ನೋಡಿ, ಕೇಳ್ಬೋದ್ರಿ. ಸಿಯಾಂಗ್ ಅಪ್ಸರ್ ಯೋಜನೆಯನ್ನು ಅಭಿವೃದ್ಧಿಗೊಳಿಸುತ್ತಾರೆ ಯಾರು ಗೊತ್ತೇನ್ರಿ? ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ ಮತ್ತೇನ್ ಗೊತ್ತಿ ಈಶಾನ್ಯ ವಿದ್ಯುತ್ ನಿಗಮ ಅಭಿವೃದ್ಧಿ ಪಡಿಸ್ತಂತ ನೋಡೋದಲ್ವಾ. ಬಟ್ ಗೊತ್ತಿ ಈಶಾನ್ಯ ರಾಜ್ಯಗಳು ಅಥವಾ ಸಪ್ತ ಸೌದಿ ರಾಜ್ಯಗಳು ಎಷ್ಟು ಗೊತ್ತೇನಿ? 7 ಕಂಡು ಬರ್ತಾ ಎಷ್ಟು 7 ಅಂತಕ್ಕಂಥ ಗೊತ್ತಿರ್ಲಿ. ಬಟ್ ಇದು ಏನ್ ಗೊತ್ತಿ ಯೋಜನೆಯಲ್ಲಿ ಬರ್ತದೆ ಗೊತ್ತೇನ್ರಿ? ಅರುಣಾಚಲ ಪ್ರದೇಶ ಆಟ್ಕಡೆ ARC ಅಂತ ಕರೀತಾರ ನೋಡ್ರಿ. ಇಂತ ಅರುಣಾಚಲ ಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ? ಇಟಾನಗರ ಅಂತಕ್ಕಂಥ ನೋಡ್ರಿ. ನಮ್ಮ ಭಾರತ ದೇಶದಾಗೆ ಮೊಟ್ಟ ಮೊದಲ ಬಾರಿಗೆ ಸೂರ್ಯ ಉದಯಿಸೋದಲ್ವಾ. ನೋಡ್ರಿ, ಸೂರ್ಯ ಉದಯಿಸುವ ನಗರ ಬಂದಾಗ ಅರುಣಾಚಲ ಪ್ರದೇಶ ಇಟಾನಗರ ರೀ ಅದಲ್ವಾ. ನೋಡಿ, ಕೇಳ್ತಿದ ಅರುಣಾಚಲ ಪ್ರದೇಶ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ? ದೀಸ್ಪುರ್ ಅಂತಕ್ಕಂಥ. ಯಾಪುರ್, ದೀಸ್ಪುರ್. ವಿಶೇಷ ಸ್ಥಾನಮಾನ ನೀಡಿದೆ ಬೀರ್
ಅದಲ್ವಾ. ಅರುಣಾಚಲ ಪ್ರದೇಶ ಬಂದಾಗ ಎಚ್ ಅದಲ್ವಾ. ಸಿಕ್ಕಿಂ ಅಂತ ಬಂದಾಗ ಏನ್ ಹೇಳ್ರಿ 371 ಅದಲ್ವಾ. ಎಫ್ ಅಂತಕ್ಕಂಥ ಮಣಿಪುರ್ 371 ಸಿ ಅಂತಕ್ಕಂಥದ್ದು. ಮಣಿಪುರ ರಾಜಧಾನಿ ಯಾವ್ದು ಹೇಳ್ರಿ? ಇಂಪಾಲ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ನಂತರ ಬಂದಾಗ ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಸಿಯಾಂಗ್ ಯೋಜನೆ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಅರುಣಾಚಲ ಪ್ರದೇಶ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ. ಹಿಂಗೆ ಕ್ಲಾಸ್ ಮತ್ ಕಂಟಿನ್ಯೂ ಮಾಡಕ್ ತಗೋಣಂತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅದಲ್ವಾ. ಶೇರ್ ಮಾಡ್ರಿ. ಮತ್ ಹಿಂಗೇನ್ ಗೊತ್ತೇನ ಪ್ರತಿಯೊಂದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣಂತಲ್ವಾ. ಒಂದಿವ್ಸ ಕರೆಂಟ್ ಅಫೇರ್ಸ್, ಒಂದಿವ್ಸ ಜಿಕೆ, ಒಂದಿವ್ಸ ಸೈನ್ಸ್ ಅದಲ್ವಾ ಡಿಸ್ಕಸ್ ಮಾಡ್ತಾ ಹೋಗೋಣಂತ. ಸ್ವಲ್ಪ ಶೇರ್ ಮಾಡ್ರಿ ಫ್ರೆಂಡ್ಸ್ ಗಳಿಗೆ ಕೂಡ ಅದಲ್ವಾ. ಎಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.